ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಗಾಣಗಾಪುರ ಕ್ಷೇತ್ರದ ಮಹಿಮೆ ಬಗ್ಗೆ ಹೇಳುತ್ತೇನೆ. ಹಾಗೂ ಗಾಣಗಾಪುರ ದೇವಸ್ಥಾನದಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತವೆ. ಆ ಘಟನೆಗಳ ಬಗ್ಗೆ ವಿವರವಾಗಿ ಹೇಳುತ್ತೇನೆ. ಗಾಣಗಾಪುರದಲ್ಲಿ ಈ ಘಟನೆ ದಿನಾಲೂ ನಡೆಯುತ್ತವೆ. ದಿನಾಲೂ ದತ್ತಾತ್ರೇಯ ಆರತಿ ಪ್ರಾರಂಭ ಆದ ಕೂಡಲೇ ಇಂತಹ ಘಟನೆಗಳು ಅಲ್ಲಿ ಪ್ರಾರಂಭವಾಗುತ್ತವೆ. ಮೊದಲು ನಾನು ನಿಮಗೆ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದ ಬಗ್ಗೆ ಹೇಳುತ್ತೇನೆ. ಗಾಣಗಾಪುರವು ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿದೆ. ಇದು ಭೀಮಾ ಮತ್ತು ಅಮರ್ಜಾ ನದಿಗಳ ಸಂಗಮದ ಸಮೀಪದಲ್ಲಿರುವ ಪುಣ್ಯಕ್ಷೇತ್ರವಾಗಿದೆ. ಭಕ್ತರಿಗೆ ಇದು ಅತ್ಯಂತ ಪವಿತ್ರ ಸ್ಥಳ. ದೇಶದ ವಿವಿಧ ಭಾಗಗಳಿಂದ ಪ್ರತಿದಿನ ಸಾವಿರಾರು ಭಕ್ತರು ಬರುತ್ತಾರೆ. ಗಾಣಗಾಪುರದ ಪ್ರಮುಖ ಆಕರ್ಷಣೆ ನಿರ್ಗುಣ ಪಾದುಕೆ. ಈ ಪಾದುಕೆಗಳಲ್ಲಿ ಶ್ರೀ ಗುರುಗಳ ದಿವ್ಯ ಶಕ್ತಿ ನೆಲೆಸಿದೆ ಎಂಬುದು ಭಕ್ತರ ನಂಬಿಕೆ. ಇಲ್ಲಿ ಬಂದು ಭಕ್ತರು ಆ ಪಾದುಕೆಯ ದರ್ಶನ ಮಾಡುತ್ತಾರೆ. ಇಲ್ಲಿ ಬಂದ ಭಕ್ತರ ಕಷ್ಟಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಈಗ ನಾನು ನಿಮಗೆ ಗಾಣಗಾಪುರದಲ್ಲಿ ನಡೆಯುವ ಆ ಘಟನೆಯ ಬಗ್ಗೆ ಹೇಳುತ್ತೇನೆ. ಹಾಗೂ ಅಲ್ಲಿ ನಡೆದ ಆ ಘಟನೆಯ ದೃಶ್ಯಗಳನ್ನು ಕೂಡ ನೀವು ನೋಡಿ. ಇಲ್ಲಿ ಬಂದು ಭಕ್ತರು ಮೊದಲು ಬೆಳಿಗ್ಗೆ ಸಂಗಮ ಸ್ನಾನ ಮಾಡುತ್ತಾರೆ. ಆಮೇಲೆ ನಿರ್ಗುಣ ಪಾದುಕೆ ದರ್ಶನ ಮಾಡುತ್ತಾರೆ. ಆಮೇಲೆ ಎಲ್ಲ ಜನರು ಆರತಿಗೆ ನಿಲ್ಲುತ್ತಾರೆ. ಆರತಿಯನ್ನು ಮಾಡುವಾಗ ಕೆಲವೊಂದು ವಾದ್ಯಗಳನ್ನು ಬಾರಿಸಲಾಗುತ್ತದೆ. ಇದು ದಿನದ ಕಾರ್ಯಕ್ರಮವಾಗುತ್ತದೆ. ಆ ಸಮಯದಲ್ಲಿ ವಿಚಿತ್ರವಾಗಿ ಕೂಗುವುದು, ನಗುವುದು, ಅಳುವುದು ಹಾಗೂ ನೆಲದಲ್ಲಿ ಉರುಳುವುದು ಹಾಗೂ ಕೆಲವರು ಕಂಬದ ಮೇಲೆ ಏರುತ್ತಾರೆ. ಯಾವಾಗಲೂ ನೋಡಿದವರಿಗೆ ಈ ದೃಶ್ಯ ನೋಡಿದರೆ ಏನೂ ಅನಿಸುವುದಿಲ್ಲ. ಆದರೆ ಯಾರಾದರೂ ಗಾಣಗಾಪುರಕ್ಕೆ ಮೊದಲನೇ ಸಲ ಹೋದವರಿಗೆ ಈ ದೃಶ್ಯವನ್ನು ನೋಡಿ ಅವರು ಅಂಜಿಕೊಳ್ಳುತ್ತಾರೆ. ಮೊದಲು ಎಲ್ಲವೂ ಸಾಮಾನ್ಯವಾಗಿಯೇ ಇರುತ್ತದೆ. ಭಕ್ತರು ಬಂದು ಸಾಲವಾಗಿ ಕುಳಿತುಕೊಳ್ಳುತ್ತಾರೆ. ಒಮ್ಮಿಂದೊಮ್ಮೆಲೆ ಆರತಿ ಪ್ರಾರಂಭವಾದ ಮೇಲೆ ಅವರ ಮೈಯಲ್ಲಿ ಒಂದು ವಿಚಿತ್ರ ಶಕ್ತಿ ಹೊರಗೆ ಬರುತ್ತದೆ. ಆದರೆ ಅವರು ಯಾರಿಗೆ ಏನೂ ಮಾಡುವುದಿಲ್ಲ. ಅವರವರೇ ಚೀರುವುದು, ಅಳುವುದು, ನಗುವುದು, ಹಾಗೆ ನೆಲಕ್ಕೆ ಉರುಳುವುದು. ಇದು ಆರತಿ ಮುಗಿಯುವ ತನಕ ನಡೆಯುತ್ತದೆ. ಆಮೇಲೆ ಆರತಿ ಮುಗಿದ ಮೇಲೆ ಎಲ್ಲರೂ ಶಾಂತವಾಗಿ ನೆಲದ ಮೇಲೆ ಮಲಗಿಕೊಳ್ಳುತ್ತಾರೆ. ಇದು ಎಲ್ಲರ ಜೊತೆ ಆಗುವುದಿಲ್ಲ. ಕೆಲವರ ಭಕ್ತರಲ್ಲಿಯೇ ಇಂತಹ ಶಕ್ತಿಗಳು ಹೊರಬರುತ್ತವೆ. ಆಮೇಲೆ ಅವರು ಸಾಧಾರಣ ಮನುಷ್ಯರ ಹಾಗೆ ಮತ್ತೆ ಎದ್ದು ಕುಳಿತುಕೊಳ್ಳುತ್ತಾರೆ. ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದರೆ ಶರೀರದಿಂದ ದುಷ್ಟಶಕ್ತಿ ಹೊರಬರುತ್ತದೆ ಎಂದು ನಂಬುತ್ತಾರೆ ಜನರು. ಇದು ವ್ಯಕ್ತಿಯ ಧಾರ್ಮಿಕ ನಂಬಿಕೆ ಆಗಿದೆ ಎಂದು ಕೆಲವರು ಹೇಳುತ್ತಾರೆ. ಇಲ್ಲಿ ಬಂದವರಿಗೆ ಅನೇಕ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇಲ್ಲಿ ಬಂದವರು ವಿಶೇಷವಾಗಿ ಗಾಣಗಾಪುರ ಭಕ್ತರು ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡುತ್ತಾರೆ. ಹಾಗೂ ಗಾಣಗಾಪುರದಲ್ಲಿ ಮಾಧವಕರಿ ಪದ್ಧತಿ ಇದೆ. ಮಧುಕರಿ ಪದ್ಧತಿ ಅಂದರೆ ಭಕ್ತರು 5 ಮನೆಗಳಿಗೆ ಹೋಗಿ ಭಿಕ್ಷೆ ಕೇಳುತ್ತಾರೆ. ಈ ಭಿಕ್ಷೆಯನ್ನು ಪ್ರಸಾದವೆಂದು ಗೌರವದಿಂದ ಸ್ವೀಕರಿಸಲಾಗುತ್ತದೆ. ಇದು ಒಂದು ಥರದ ಸೇವಾ.
ಈ ಮಾಧುಕರಿ ಎಲ್ಲರೂ ಮಾಡುತ್ತಾರೆ. ಗಾಣಗಾಪುರದಲ್ಲಿ ಅನೇಕ ಪವಿತ್ರ ತೀರ್ಥಗಳಿವೆ. ಪ್ರತಿಯೊಂದು ತೀರ್ಥಕ್ಕೂ ತನ್ನದೇ ಆದ ಮಹತ್ವವಿದೆ. ಈ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿದಿನ ರಾತ್ರಿ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂದು ನಾಮಸ್ಮರಣೆ ಮಾಡುತ್ತಾರೆ. ಈ ದೃಶ್ಯ ಭಕ್ತರ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡುತ್ತದೆ. ವಿಶೇಷವಾಗಿ ಇಲ್ಲಿ ದತ್ತ ಜಯಂತಿ ಭಾರಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹಾಗೂ ಗುರುಪೂರ್ಣಿಮೆ ಜೀವನದಲ್ಲಿ ಒಂದು ಸಲ ಆದರೂ ಗಾಣಗಾಪುರಕ್ಕೆ ಹೋಗಬೇಕು. ಗಾಣಗಾಪುರ ನೋಡಲೇಬೇಕು. ಅಲ್ಲಿ ತ್ರಿಮೂರ್ತಿ ರೂಪನಾದ ದತ್ತಾತ್ರಿ ದರ್ಶನ ಮಾಡಬೇಕು. ಗಾಣಗಾಪುರ ಕೇವಲ ಒಂದು ದೇವಸ್ಥಾನವಲ್ಲ, ಅದು ಗುರು ಭಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವದ ಮಹಾಕ್ಷೇತ್ರವಾಗಿದೆ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.